ಆರ್ಎಸ್ಎಸ್ ನೋಂದಣಿ ಆಗದ ವಿಚಾರದ ಬಗ್ಗೆ ಮೋಹನ್ ಭಾಗವತ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಚರ್ಚೆ ವಿಚಾರಕ್ಕೂ ಕೂಡ ಮೋಹನ್ ಭಾಗವತ್ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸ್ಥಾಪನೆ ಆಗಿದ್ದು 1925ರಲ್ಲಿ. ಆಗ ಬ್ರಿಟಿಷರು ಇದ್ರು. ಆರ್ಎಸ್ಎಸ್ ನೋಂದಣಿ ಆಗಿಲ್ವಲ್ಲ, ರಿಜಿಸ್ಟರ್ ಆಗದೇ ಇರುವಂತ ಒಂದು ಸಂಘಟನೆ ಅಂತೆಲ್ಲ ಆರೋಪ ಮಾಡಲಾಗ್ತಾ ಇದೆಯಲ್ಲ, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸ್ಥಾಪನೆ ಆಗಿದ್ದು 1925ರಲ್ಲಿ. ಬ್ರಿಟಿಷರಿದ್ರು. ಅವಾಗ ನಾವು ಅವರ ಹತ್ರ ಸಂಘವನ್ನ ನೋಂದಣಿ ಮಾಡ್ಕೊಳ್ಬೇಕಾಗಿತ್ತ? ಬ್ರಿಟಿಷರಿಂದ ನೋಂದಣಿ ಮಾಡಿಸ್ಲಿಕ್ಕೆ ನೀವು ನಿರೀಕ್ಷೆ ಮಾಡ್ತೀರಾ? ನಮ್ಮ ಆರ್ಎಸ್ಎಸ್ ಹೋರಾಟ ಬ್ರಿಟಿಷರ ವಿರುದ್ಧ ಇತ್ತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನೋಂದಣಿ ಕಡ್ಡಾಯ ಮಾಡಿಲ್ಲ. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಎಲ್ಲೂ ಇಲ್ಲ ರೂಲ್ಸು. ನಮ್ಮದು ಸ್ವತಂತ್ರ ಹಾಗೂ ಕಾನೂನಾತ್ಮಕ ಸಂಘ, ನಮ್ಮದು ಗುರುತಿಸಲ್ಪಡುವಂತ ಸಂಘ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೆರಿಗೆ ಪಾವತಿಸುವಂತೆ ಐಟಿ ಇಲಾಖೆ ಹೇಳಿದೆ. ಆರ್ಎಸ್ಎಸ್ ಬ್ಯಾನ್ ಮಾಡೋದನ್ನ ಕೋರ್ಟ್ ತಿರಸ್ಕರಿಸಿದೆ. ಬೆಂಗಳೂರಿನಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆ ಇದು. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಕೆಲವೊಂದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಮೋಹನ್ ಭಾಗವತ್ ಅವರು. Sangha started in 1925. So, do you expect us to register with the British government? Against whom our Sarsanga Chalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So Income Tax Department asked us to pay income tax. And there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in the assembly, in parliament, statements are given, pro or anti-RSS. All this is not without recognition. Legally, factually, we are an organization. We are not unconstitutional. We are within that constitution. Our status, legal status is within that constitution. So we need not register. Sangha started in 1925. ಸಂಘಕ್ಕೆ ಬರೋರು ಭಾರತ ಮಾತೆಯ ಮಕ್ಕಳಾಗಿರಬೇಕು. ಸಂಘಕ್ಕೆ ಬರುವಂತವರು ಭಾರತ ಮಾತೆಯ ಮಕ್ಕಳಾಗಿರಬೇಕು. ಶಾಖೆಗೆ ಬರುವಂತವರು ಧರ್ಮವನ್ನ ಹೊರಗಿಟ್ಟು ಬರಬೇಕು. ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಅವರ ಹೇಳಿಕೆ. ಯಾರು ಬೇಕಾದರೂ ಬರ್ಬೋದು ಅಂತ ಹೇಳಿದ್ದಾರೆ. ಮುಸ್ಲಿಮು, ಕ್ರೈಸ್ತ, ಬ್ರಾಹ್ಮಣ ಪಂಥಗಳಿಗೆ ಅವಕಾಶ ಇಲ್ಲ. ಯಾವುದೇ ಧರ್ಮದವರು ಬೇಕಾದರೂ ಶಾಖೆಗೆ ಬರಬಹುದು. ತಮ್ಮ ಧರ್ಮವನ್ನ ಹೊರಗಿಟ್ಟು ಶಾಖೆಗೆ ಬರಬೇಕು ಅಂತ ಮೋಹನ್ ಭಾಗವತ್ ಅವರು ಮಾತನಾಡಿದ್ದಾರೆ. ಮುಸ್ಲಿಂ, ಕ್ರೈಸ್ತ ಯಾರಾದರೂ ಕೂಡ ಶಾಖೆಗೆ ಬರಬಹುದಾಗಿದೆ. ಹಿಂದೂ ಸಮಾಜವನ್ನ ಒಪ್ಪಿಕೊಂಡು ಶಾಖೆಗೆ ಬರಬೇಕು. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಹೇಳಿಕೆ ಇದು. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So people with different denominations, Muslims, Christians, of any denomination, they can come to Sangha. Keep your separateness out. Your speciality is welcome. But when you come inside Shakha, you come as son of Bharat Mata, member of this Hindu society. So Muslims come to Shakha, Christians come to Shakha, as all other castes from the routinely
Hindu society, routinely called Hindu society, they also come to Shaka. But we don't take their count and we don't ask who they are. We are all sons of Bharat Mata. That is how Sangha works. The outreach to hitherto untouched sections or hitherto kept away from the society, such sections, we have to specifically contact them. So there is outreach. ಭಗವಧ್ವಜದ ಬಗ್ಗೆಯೂ ಕೂಡ ಮೋಹನ್ ಭಾಗವತ್ ಅವರು ಮಾತನಾಡಿದ್ದಾರೆ. ಭಗವಧ್ವಜವನ್ನೇ RSS ಪ್ರತ್ಯೇಕವಾಗಿ ನೋಡುತ್ತದೆ. ಭಗವಧ್ವಜವನ್ನೇ RSS ಪ್ರತ್ಯೇಕವಾಗಿ ನೋಡುತ್ತೆ. RSSಗೆ ಒಂದು ಸ್ವತಂತ್ರವಾದಂಥ ಸಂಕೇತ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ಸ್ವತಂತ್ರವಾದಂಥ ಸಂಕೇತ ಇರಬೇಕು. ಭಗವಧ್ವಜ ಹಿಂದೂ ಧರ್ಮದ ಪ್ರತೀಕ. ಭಗವಧ್ವಜವು RSS ಸಂಕೇತವಾಗಿದೆ. 1933ರಲ್ಲಿ ಭಗವಧ್ವಜದ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 1933ರಲ್ಲಿ ಭಗವಧ್ವಜವನ್ನೇ ರಾಷ್ಟ್ರಧ್ವಜ ಮಾಡಲಿಕ್ಕೆ ಚರ್ಚೆಯನ್ನ ಮಾಡಲಾಗಿತ್ತು. ಗಾಂಧೀಜಿ ತ್ರಿವರ್ಣ ಧ್ವಜವನ್ನ ರಾಷ್ಟ್ರಧ್ವಜ ಮಾಡೋಣ ಅಂತ ಹೇಳಿದ್ರು. ಗಾಂಧೀಜಿಯವರು ತ್ರಿವರ್ಣ ಧ್ವಜವನ್ನ ಆ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಮಾಡೋಣ ಅಂತ ಹೇಳಿದ್ರು. ಗಾಂಧೀಜಿ ಸೂಚಿಸಿದ ತ್ರಿವರ್ಣ ಧ್ವಜವನ್ನ RSS ಒಪ್ಕೊಂಡಿದೆ ಅಂತ ಕೂಡ ಮಾತನಾಡಿದ್ದಾರೆ. Symbol of our glorious culture, Rashtrattva, all these things, Hinduness. That is Bhagavad Gita, undoubtedly. Everywhere, even now. So that Bhagavad Gita was taken as a guru. Flag, national flag, was first decided in 1933. And the flag committee unanimously recommended the traditional Bhagwa to be the flag of Swatantra Bharat. But then Gandhiji intervened and for some reason he said 3 colors. On the top Bhagwa. Okay, it will be flag of the Sarvabhauma Samprabhu Satta of Swatantra Bharat. We call it Rashtraಧ್ವಜ, national flag. Since its creation, Sangha has always stood by, respected, offered tributes and protected this Tiranga Dhwaj, permanent symbol of our glorious culture. ಪಾಕಿಸ್ತಾನದ ಬಗ್ಗೆ ಮೋಹನ್ ಭಾಗವತ್ ಮಾತನಾಡಿದ್ದಾರೆ. ನಾವು ಸದಾ ಪಾಕಿಸ್ತಾನದ ಜೊತೆ ಶಾಂತಿಯಾಗಿರಲಿಕ್ಕೆ ಬಯಸ್ತೇವೆ. ಆದರೆ ಪಾಕಿಸ್ತಾನವೇ ನಮ್ಮೊಂದಿಗೆ ಶಾಂತಿಯುತವಾಗಿ ಇರೋದಿಲ್ಲ. ಭಾರತಕ್ಕೆ ಹಾನಿ ಮಾಡಿದರೆ ತನಗೆ ತೃಪ್ತಿ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ. ಅವರೇ ಶಾಂತಿಯುತವಾಗಿ ಇರೋಂಥ ನಿಟ್ಟಿನಲ್ಲಿ ಬಯಸೋದಿಲ್ಲ. ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತ. ತನ್ನ ತೃಪ್ತಿಗಾಗಿ ಪಾಕಿಸ್ತಾನ ಹಾನಿ ಮಾಡೋದನ್ನೇ ಮಾಡ್ತಾ ಇದೆ. 1971ರ ಯುದ್ಧದಲ್ಲಿ ಪಾಕ್ನ 90,000 ಸೈನಿಕರು ಸೆರೆ ಸಿಕ್ಕಿದ್ರು. ಇದು ಮತ್ತೆ ನಡೆದರೆ ಒಂದು ದಿನ ಪಾಕಿಸ್ತಾನ ಪಾಠವನ್ನ ಕಲಿಯುತ್ತೆ. ಶಾಂತಿ ಸಹಬಾಳ್ವೆ ಸಹಕರಿಸುವಂಥದ್ದು ಒಳ್ಳೆಯದು ಎಂಬ ಪಾಠವನ್ನ ಕಲಿಯುತ್ತೆ ಅಂತ ಮೋಹನ್ ಭಾಗವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. We always have peace with Pakistan. It is Pakistan who don't have peace with us. And as long as Pakistan gets some satisfaction of causing harm to Bharat, it will keep on doing it. So, way to peace with Pakistan is that we don't breach from our side the peace. But if Pakistan wants to breach that peace, it will never be successful. And the more it tries, more itself it will be harmed. If we make ourselves in that way, for example, Pakistan invaded in 1971 and lost a complete army of 90,000 to Bharat. If that happens repeatedly, then one day Pakistan will learn a lesson. It is better to cooperate than to compete or than to fight. I don't think they understand any other language. We should make Pakistan understand. So we have to speak the language they understand. And that language is,
we cannot do anything about it. When Pakistan understands it, we cannot do anything about Bharat. It is better to go closer, be friend, be honest friend, and cooperate. That is the only way that they should understand. So we have to be prepared for their repeated tries. We have to give befitting answer, defeat them always, each time causing them some loss that they will repent forever. When this goes on, one day Pakistan will understand. We wish that they understand this, and then they are very peaceful, they become very peaceful neighbor of us, and with our progress, we will also make them progress. That is the peaceful intention.